ಸಾಮಾನ್ಯ ಕುಟುಂಬದಿಂದ ಬಂದು ಅಹಿಂದ ವರ್ಗಗಳ ಐಕಾನ್ ನಾಯಕ ಎನಿಸಿಕೊಂಡ ಸಿಎಂ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ಸಂಭ್ರಮ ಸಡಗರ, ಅರ್ಥಪೂರ್ಣ ಮತ್ತು ಅದ್ದೂರಿಯಾಗಿ ಆಚರಿಸಿದ್ದಾರೆ. ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್.ಸಿ. ಬಸವರಾಜು, ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ, PLD ಬ್ಯಾಂಕ್ ಉಪಾಧ್ಯಕ್ಷ KS ಕೆಂಪಣ್ಣ ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಕಾರ್ಯಕರ್ತರು, ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಕಂಠೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿ ದೇವಸ್ಥಾನದ ಮುಂಭಾಗ ಬೃಹತ್ ಆಕಾರದ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್, ಹಾಲು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಿ ಇನ್ನಿತರೆ ಸಮಾಜಮುಖಿ ಕಾರ್ಯಗಳ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು. ಈ ವೇಳೆ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್.ಸಿ. ಬಸವರಾಜು ಮಾತನಾಡಿ, ಸಿದ್ದರಾಮಯ್ಯನವರು ಬದ್ಧತೆ ಮತ್ತು ಶ್ರೇಷ್ಠತೆಯುಳ್ಳ ರಾಜಕಾರಣಿ. ಬಡವರು ಮತ್ತು ಹಿಂದುಳಿದವರು ಮಾತ್ರವಲ್ಲದೆ ಸಮಾಜದ ಎಲ್ಲ ವರ್ಗಗಳ ಪ್ರೀತಿ ಸಂಪಾದಿಸಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಮಾಡ್ತಿದ್ದಾರೆ. ರಾಜಕೀಯದಲ್ಲಿ ನುಡಿದಂತೆ ನಡೆದು ಐಕಾನ್ ನಾಯಕ ಎನಿಸಿಕೊಂಡಿದ್ದು, ಅವರ ಹುಟ್ಟುಹಬ್ಬವನ್ನ ಪಕ್ಷದ ಎಲ್ಲ ಮುಖಂಡರು ಮತ್ತು ಅಭಿಮಾನಿಗಳು ಒಗ್ಗೂಡಿ ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ. ಭಗವಂತ ಅವರಿಗೆ ಇನ್ನಷ್ಟು ಆರೋಗ್ಯ, ಆಯಸ್ಸು ಮತ್ತು ಅಧಿಕಾರ ನೀಡಿ ಇದೇ ರೀತಿ ಇನ್ನಷ್ಟು ಜನಸೇವೆ ಮಾಡಲಿ ಅಂತ ಪ್ರಾರ್ಥಿಸಿರುವುದಾಗಿ ತಿಳಿಸಿದ್ರು. ಮುಖ್ಯಮಂತ್ರಿಗಳು, ಅಭಿವೃದ್ಧಿಯ ಅಧಿಕಾರರು, ಬಡವರ ಬಂಧು, ಅನ್ನದಾತ, ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರ 78ನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ಶ್ರೀಕಂಠೇಶ್ವರ ದೇವಸ್ಥಾನದ ಆಚರಣೆಯಲ್ಲಿ ಮಾಡ್ತಾ ಇದ್ದೇವೆ. ಅವರಿಗೆ ಶ್ರೀಕಂಠೇಶ್ವರ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ, ಮುಂದೆ ಇನ್ನೂ ಅಧಿಕಾರವನ್ನು ಉತ್ತುಂಗಕ್ಕೆ ಏರಲಿ ಅನ್ನೋ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ನಾಡಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಂಥ ಅವರು. ಇವತ್ತು ಹೇಳೋದಾದರೆ ಸಿದ್ದರಾಮಯ್ಯ ಸಾಹೇಬ್ರವರ ಒಂದು ಆಡಳಿತದಲ್ಲಿ ಈ ನಾಡಿನಲ್ಲಿ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು, ಯೋಜನೆಗಳನ್ನ ಮಾಡಿದ್ದಾರೆ. ಗ್ಯಾರಂಟಿಯ 5 ಪ್ರೋಗ್ರಾಮ್ಗಳಿಂದ ಇವತ್ತು ಮಹಿಳೆಯರಿರ್ಬೋದು, ಬಡವರಿರ್ಬೋದು, ಎಲ್ಲರಿಗೂ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ಧರ್ಮ ಭೇದಗಳನ್ನು ಮರೆತು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಇವತ್ತು 5 ಗ್ಯಾರಂಟಿ ಯೋಜನೆ, ಜನಪ್ರಿಯ ಯೋಜನೆಗಳು. ಬಡವ ಇವತ್ತು ನೆಮ್ಮದಿಯಿಂದ ಬದುಕಬೇಕಾದ್ರೆ ಸಿದ್ದರಾಮಯ್ಯನವರೇ ಕಾರಣ ಅಂದರೆ ತಪ್ಪಾಗಲಾರದು. ಈ ನಾಡಿನ ಅಭಿವೃದ್ಧಿ, ನೀರಾವರಿ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ರಂಗದಲ್ಲೂ ಇವತ್ತು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಇವತ್ತು ವಿರೋಧ ಪಕ್ಷದವರು ಅವ್ರ ಬಗ್ಗೆ ಮಾತಾಡ್ಬೋದು, ಆದರೆ ಅವರು ಮಾತಾಡಲೇಬೇಕು. ಯಾಕಂದರೆ ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಅವರ ಬಗ್ಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಆದರೆ ಜನತೆ ಮಾತ್ರ ಅವರ ಪರವಾಗಿದ್ದಾರೆ. ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು ನಾಡಿಗೆ, ಹಳ್ಳಿಗೆ ತಳಮಟ್ಟಕ್ಕೆ ತಲುಪ್ತಾ ಇರತಕ್ಕಂಥದ್ದು. ಬಡವರು ನೆಮ್ಮದಿಯಿಂದ ಬದುಕ್ತಾ ಇರತಕ್ಕಂಥದ್ರಿಂದ ಜನತೆ ಇವತ್ತು ಸುಖ ಸಂತೋಷದಿಂದ ಈ ನಾಡಿನಲ್ಲಿ ಇದ್ದಾರೆ. ಅದರಿಂದ ಈ ಒಂದು ಆಡಳಿತವನ್ನು ಕೊಟ್ಟಂಥ ಸಿದ್ದರಾಮಯ್ಯ ಸಾಹೇಬರವರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಶ್ರೀಕಂಠೇಶ್ವರ ಹಾಗೂ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯದನ್ನು ಮಾಡಲಿ, ಮುಂದೆ ಇನ್ನೂ ಅನೇಕ ರೀತಿಯ ಅಧಿಕಾರವನ್ನು ಕೊಟ್ಟು ಈ ನಾಡಿನ, ಈ ದೇಶದ ಉತ್ತುಂಗಕ್ಕೆ ಏರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಸಿದ್ದರಾಮಯ್ಯನವರ ಆಪ್ತರು ಮತ್ತು ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ರಾಜ್ಯ ಕಂಡ ಧೀಮಂತ ನಾಯಕ. ಇಂತಹ ಧೀಮಂತ ನಾಯಕನನ್ನ ವರುಣಾ ಕ್ಷೇತ್ರದಿಂದ ಕೊಟ್ಟ ಹೆಮ್ಮೆ ನಮ್ಮೆಲ್ಲರದ್ದು. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ವಿರೋಧಿಗಳ ಅಪಪ್ರಚಾರದ ನಡುವೆ ಗ್ಯಾರಂಟಿ ಯೋಜನೆಗಳ ಮೂಲಕ ತಾವೊಬ್ಬ ದಕ್ಷ ಮತ್ತು ಬದ್ಧತೆ ಉಳ್ಳ ನಾಯಕ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಅವರ ಹುಟ್ಟುಹಬ್ಬದಂದು ವಿವಿಧ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು, ಈ ಮೂಲಕ ಅವರಿಗೆ ಆಯಸ್ಸು, ಆರೋಗ್ಯ ಮತ್ತು ಅಧಿಕಾರ ಇನ್ನಷ್ಟು ಸಿಗಲಿ ಅಂತ ಶುಭ ಹಾರೈಸಿರುವುದಾಗಿ ತಿಳಿಸಿದ್ರು. ಈ ನಾಡು ಕಂಡಂಥ ಅಪರೂಪದ ರಾಜಕಾರಣಿ ಸಿದ್ದರಾಮಯ್ಯನವರು, ಅವರ ಒಂದು ಹುಟ್ಟುಹಬ್ಬ. ನಾವು ಇಲ್ಲಿ ವರ್ಣ ಕ್ಷೇತ್ರಕ್ಕೆ ಸೇರಿದಂಥ ತಗಡು ಬ್ಲ್ಯಾಕ್ನ ಅವ್ರ ಅಭಿಮಾನಿಗಳು, ನಂಜನಗೂಡು ಅವ್ರ ಅಭಿಮಾನಿಗಳು ಎಲ್ಲ ಇಲ್ಲಿ ಸೇರಿದ್ದೀವಿ. ನಂಜುಂಡೇಶ್ವರನಿಗೆ ನಾವು ಪೂಜೆ ಸಲ್ಲಿಸಿದ್ವಿ, ಅವರು ಒಳ್ಳೆಯದಾಗಲಿ ಅಂತ. ಯಾಕೆಂದರೆ ಭಾಳ ಅಪರೂಪ, ನಮ್ಮ ಗ್ರಾಮೀಣ ಪ್ರದೇಶದ ಜನಗಳ ನಾಡಿ ಮಿಡಿತ ತಿಳಿದಿರೋಂಥವರು ಇದುವರೆಗೆ ಬಂದಂಥ ಮುಖ್ಯಮಂತ್ರಿಗಳು ಇವರೇ ಅತ್ಯುತ್ತಮ ಅಂತ ನನ್ನ ಒಂದು ಭಾವನೆ. ಮತ್ತು ಅತಿ ಹೆಚ್ಚು ದಿನಗಳನ್ನು ರಾಜ್ಯದ ಆಡಳಿತ ಮುಖ್ಯಮಂತ್ರಿ ಚುಕ್ಕೊಂಡು ಹಿಡಿದಿದ್ದ ಸಿದ್ದರಾಮಯ್ಯವರು. ಇವರಷ್ಟು ಇಷ್ಟು ದಿನ ಆಡಳಿತ ಮಾಡೋದು ಕನ್ನಡದಲ್ಲಿ ಯಾರೂ ಇರಲಿಲ್ಲ, ಇವರೇ ಪ್ರಥಮ. ವರ್ಣ ಕ್ಷೇತ್ರದ ಮತದಾರ ಪುಣ್ಯ, ಆ ಒಂದು ರಾಜಕೀಯ ದೊಡ್ಡ ಒಬ್ಬ ವ್ಯಕ್ತಿ ನಮ್ಮ ವರ್ಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ನಮ್ಗಳ ಪುಣ್ಯ. ಈಗ ಅದಕ್ಕೆ ನಾವೆಲ್ಲ ನೋಡ್ತಾ ಇದ್ದೀವಿ ಕ್ಷೇತ್ರ ಯಾವ ಥರ ಅಭಿವೃದ್ಧಿ ಮಾಡಿದ್ದಾರೆ ಹೇಗೆ ಅಂತ. ಅದು ನಾವು ಗೆಲ್ಲಿಸಿದ್ದೀವಿ, ಅವರು ನಮ್ಮನ್ನೆಲ್ಲ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿದಾಗ
ರಾಜ್ಯನೂ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಒಳ್ಳೆಯ ರಾಜಕಾರಣಿ, ರಾಷ್ಟ್ರ ವ್ಯಾಪ್ತಿಯಲ್ಲಿ ಅವರಿಗೆ ಜನಪ್ರಿಯ ವ್ಯಕ್ತಿನ ಒಂದು ಹೆಸರು ಬಂದಿದೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಷ್ಟೇ ನಾವು ಅವ್ರ ದೇವರನ್ನು ಬೇಡ್ಕೊಳ್ತೇವೆ. ದೇವಾಲಯದ ಧರ್ಮದರ್ಶಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಇಂದನ್ ಬಾಬು, ತಗಡೂರು ಬ್ಲಾಕ್ ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷ ಸೋಮಸುಂದರ್, ಜಿಲ್ಲಾ ಕಾರ್ಯದರ್ಶಿ ಪ್ರಭುಸ್ವಾಮಿ, ಕೆಂಪಸಿದ್ದನಹುಂಡಿ ಗ್ರಾಪಂ ಅಧ್ಯಕ್ಷ ನಂಜಯ್ಯ, ಮೈಸೂರು ಜಿಲ್ಲಾ ಕುರುಬರ ಸಂಘದ ಕಾರ್ಯದರ್ಶಿ ಕುರಿಹುಂಡಿ ರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿಪಿ ಮಹಾದೇವ್, ದಕ್ಷಿಣಾಮೂರ್ತಿ, ಗಿರೀಶ್, ಜೈಮಾಲಾ ಬೀರೇಗೌಡ, ಕೃಷ್ಣ ಸೇರಿದಂತೆ ನೂರಾರು ಕಾರ್ಯಕರ್ತರು, ಮುಖಂಡರು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು.